ಅವಿವೇಕಿಗಳ ಮಾತಿಗೆ ನಾನು ಯಾಕೆ ಉತ್ತರ ಕೊಡ್ತೀನಿ? ಲೆಕ್ಕ ಇದೆ. ಅದೇನಾದ್ರು ಅಸಮರ್ಪಕವಾಗಿದ್ದರೆ RTI ಇದೆ. ಸುಮ್ಮನೆ ತೇವಲಿಗೆ ಮಾತಾಡೋರ್ಗೆ ಉತ್ತರ ಕೊಡ್ಬೇಕಾದ್ರೆ ಕೆಲಸ ಇಲ್ಲ ಪಾಪ. ಏನು ಮಾಡ್ತಾರೆ? ಕೆಲಸ ಇಲ್ದವ್ರಿಗೆ ಉತ್ತರ ಕೊಡೋದು. ನಾವು ಕೆಲಸ ಮಾಡ್ತಾಯಿದ್ದೀವಿ, ಕೆಲಸ ಮಾಡೋದು. ಸ್ವಾಗತ ಮಾಡಿಸಪ್ಪ, ಮೈಯೆಲ್ಲ ಹೊಲಸು ಮೆತ್ಕೊಂಡು ಕುಸ್ತಿಕರ ನಾನು ತಪ್ಕೊಳ್ಳ, ಅದರ ಅವಶ್ಯಕತೆ ಏನಿಲ್ಲ. ಸಮಯ ಬಂದಾಗ ಸಾರ್ವಜನಿಕ ಬದುಕಿನಲ್ಲಿ ಬಹುಜನರ ನಿರ್ಣಯ ಆಗ್ತಕ್ಕಂಥ ಜಾಗಗಳು ಎಲ್ಲಿ ಅಂತ ಎಲ್ರಿಗೂ ಗೊತ್ತು. ಆ ಉತ್ತರ ಅಲ್ಲಿ ಕೊಡೋರಿದ್ದಾರೆ. ನಾವು ಸೇವೆ ಮಾಡ್ತಾಯಿದ್ದೀವಿ. ಸೇವೆನ ಪರಿಗಣಿಸಿ ಜನ ಉತ್ತರ ಕೊಡ್ತಾರೆ. ಮಾತನ್ನು ಪರಿಗಣಿಸಲ್ಲ, ಆರೋಪನ ಪರಿಗಣಿಸಲ್ಲ, ಅಪಪ್ರಚಾರನ ಪರಿಗಣಿಸಲ್ಲ, ಅವಿವೇಕಿತನ ನೋಡಿ ಅಲ್ಲ. ಸಂದರ್ಭ ಬರ್ತದೆ, ಉತ್ತರ ಬರ್ತದೆ. ನೋಡಿ, DK ಶಿವಕುಮಾರ್ CM ಆಗಬೇಕಂತ ಹೇಳಿ ಸಾಕಷ್ಟು ನಮ್ಮ ಪಕ್ಷದಲ್ಲಿ ಆ ವಿಚಾರ ತೀರ್ಮಾನ ಹೈಕಮಾಂಡಲ್ಲಿ ನಡೀತದೆ. ಅಸೂಕ್ತ ಸಂದರ್ಭದಲ್ಲಿ ಆ ತೀರ್ಮಾನಗಳು ಬರ್ತವೆ. ಈಗ ಮಾಧ್ಯಮನೇ ಆಗಲಿ, ನಮ್ಮ ವಿರೋಧ ಪಕ್ಷದವರೇ ಆಗಲಿ, ಈ ತೀರ್ಮಾನಕ್ಕೆ ಅರ್ಹರ? ಈ ವಿಚಾರದಲ್ಲಿ ನಾನು ಒಬ್ಬ ಶಾಸಕನಾಗಿ, ನಮ್ಮ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಮ್ಮ ತೀರ್ಮಾನವನ್ನು ನಾವು ಒಪ್ತೇವೆ. ಅದೇನೇ ಹೇಳಿದ್ರು ನಮಗೇನು ಜವಾಬ್ದಾರಿ ಕೊಟ್ಟರೆ ಮಾಡ್ತೀವಿ. ನಾನು ಹಲವಾರು ಸಂದರ್ಭದಲ್ಲಿ ನನ್ನ ಮಂತ್ರಿಗಳಿಗೆ ಸಿಕ್ಕಿಲ್ಲ ಅಂತ ಹೇಳಿದ್ದೀನಿ. ಪಕ್ಷ ತೀರ್ಮಾನ ಮಾಡೋ ತನಕ ನಾನು ಕಾಯಲೇಬೇಕು. ಈಗ ಬೇರೆ ಭಾಳಷ್ಟು ಜನರಿಗಿನ್ನ ನಾನು ಎಲಿಜಿಬಲ್ ಇದ್ರೂ ಕೂಡ ನನಗೆ ಅವಕಾಶಗಳು ಸಿಕ್ಕೋಕ್ಕಾಗಿಲ್ಲ. ಭಾಳಷ್ಟು ವರ್ಷಗಳು, ದಶಕಗಳೇ ಕಳೆದಿದ್ದೀನಿ. ಹಾಗಂತ ಅಂದ್ಬಿಟ್ಟು ನಮ್ಮ ಪಕ್ಷ ನಮ್ಮ ಸಿದ್ಧಾಂತಗಳನ್ನ ಬಿಟ್ಬಿಡೋಕ್ಕಾಗ್ತದ? ಸಮಯೋಚಿತವಾಗಿ ಆ ವಿಚಾರಕ್ಕೆ ಉತ್ತರ ಸಿಕ್ಕುತ್ತೆ. ನಮ್ಮ ಪಕ್ಷದಲ್ಲಿ ಯಾರಿಗೂ ಅನ್ಯಾಯ ಆಗಲ್ಲ. ನಾನು ಹೇಳಿದ್ನಲ್ಲ, ನಾನೇ ಹೈಕಮಾಂಡ್ ಆಗಿದ್ರೆ ಈಗಲೇ ಬಿಡ್ತಿದ್ದೆ. ಸೆಪ್ಟೆಂಬರ್ಗೆ ಆಗ್ತಾರೆ CM ಅಂತ. ನೀವು ನಮ್ಮ ಬಾಯಲ್ಲಿ ನೀವು ಏನೇನೋ ಹೇಳಿಸ್ಬಿಡ್ತೀವಿ ಅಂತಂದರೆ ಅದು ಸಾಧ್ಯ ಇಲ್ಲ. ನಾವು ಪಕ್ಷದ ತೀರ್ಮಾನಕ್ಕೆ ಬದಲು ಇನ್ನೂ ವಿಚಾರ ಹೇಳ, ನಮ್ಮ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಇರೋ ರೀತಿಯಲ್ಲಿ ಇನ್ನೊಂದು ಪಕ್ಷದಲ್ಲಿ ಇಲ್ಲ. ಆದ್ದರಿಂದ ಎಲ್ರಿಗೂ ಸಮಪಾಲು ಸಮಮಾನ. ಸ್ವಾಮೀಜಿಗಳು ಕೂಡ DK ಪರವಾಗಿ ನಿಂತಿದ್ದಾರೆ. ನಾನು ಸ್ವಾಮೀಜಿಗಳಿಗೆ ಅತ್ಯಂತ ವಿನಯದಿಂದ, ನೀವು ಪೀಠಾಧ್ಯಕ್ಷರಾಗಿ ಸಾರ್ವಜನಿಕರಿಗೆ, ಶ್ರೀಸಾಮಾನ್ಯರಿಗೆ ಮಾರ್ಗದರ್ಶಕರಾಗಿರಿ. ರಾಜಕೀಯ ವಿಚಾರವನ್ನು ದಯವಿಟ್ಟು ಗೌರವವನ್ನು ಹಾಕಿಸಿ ಆಶೀರ್ವದಿಸಿ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ಬಿಟ್ಟು 2 ಲಕ್ಷ ಉದ್ಯೋಗ ಕೊಡೋ ಅಷ್ಟು ಶಕ್ತಿ ಇಲ್ಲದೆ ಇರ್ತಕ್ಕಂಥವ್ರು ನಮ್ಮ ಬಗ್ಗೆ ಮಾತಾಡೋದು. 2 ಕೋಟಿ ಉದ್ಯೋಗ ಕೊಟ್ಟಿದ್ರೆ ಇಂಟು 5 10 ಕೋಟಿ ಜನ ಒಂದೊಂದು ವರ್ಷಕ್ಕೆ ಉದ್ಧಾರ ಆಗಿರೋರು. 11 ವರ್ಷಕ್ಕೆ 110 ಕೋಟಿ ಜನ ಬದುಕ್ಬಿಟ್ಟಿರೋರು ಕೂಡ ಕೇಳಿ ಅವ್ರಿಗೆ. ಏನನ್ನೂ ಮಾಡಿದ್ರೆ ಬರೀ ಟೀಕೆಗೋಸ್ಕರ ಇದ್ದರೆ, ಟೀಕೆಗೆ ನಾವೇನು ಅಂಜೋರು ಅಲ್ಲ, ಅಳ್ಕೋರು ಅಲ್ಲ. ಸಾಧನೆ ಮಾತಾಡುತ್ತೆ. ಸಾಧಕ ಅಂಜೋದು ಇಲ್ಲ, ಅಳ್ಕೋದು ಇಲ್ಲ. ಬೊಗಳು ಬಾಯಿ ಅವ್ರಿಗೆ ನಾವು ಉತ್ತರ ಕೊಡಬೇಕಾಗಿಲ್ಲ. ನಮ್ಮ ವಿಚಾರ ಯಾರಿಗೆ ತಲುಪ್ತದೆ ಅವ್ರು ಮಾತಾಡ್ತಾರೆ.